ಹಾಯ್, ವೆಲ್ಕಮ್ ಟು ಮೈ ಚಾನೆಲ್ ಥ್ರೆಡ್ ನೀಡಲ್. ಈ ವಿಡಿಯೋದಲ್ಲಿ ನಿಮಗೆ ಸೀರೆ ಆರ್ಡರ್ ಬಂದಿತ್ತು. ಸೊ ಒಂದು ಸೀರೆಗೆ ಕುಚ್ಚು ಹಾಕಿ ತೋರಿಸೋಣ ಅಂತ. ಈ ಡಿಸೈನ್ಗೆ ಯಾವುದೇ ರೀತಿ ನಿಮಗೆ ಝರಿ ಥ್ರೆಡ್ ಬೇಡ, ಹಾಗೆ ಸಿಲ್ಕ್ ಥ್ರೆಡ್ ಬೇಕಲ್ವ ಕುಚ್ಚು ಕಟ್ಟೋಕ್ಕೆ. ಯಾವುದೇ ರೀತಿ ಝರಿ ಥ್ರೆಡ್ಡು ಬೇಡ, ಹಾಗೆ ಸಿಲ್ಕ್ ಥ್ರೆಡ್ಡು ಬೇಡ. ಇದೊಂದು ಒನ್ ಆಫ್ ದಿ ಸಬ್ಸ್ಕ್ರೈಬರ್ ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು. ಸೊ ನೋಡ ಬನ್ನಿ ಹೇಗೆ ಏನು ಅಂತ, ಯಾವ ಡಿಸೈನು ಏನು ಅಂತ. ಸೊ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಗ್ರೀನ್ ಕಲರ್ ಸ್ಯಾರಿ. ಸೊ ಇದಕ್ಕೇ ನಾನು ಡಿಸೈನ್ ಮಾಡಿರೋದು ಈ ವಿಡಿಯೋದಲ್ಲಿ. ಸೊ ಇಷ್ಟೆಲ್ಲ ಸೀರೆ ಆರ್ಡರ್ ಬಂದಿತ್ತು. ಎಲ್ಲ ಸೀರೆಗೇನು ನೆಕ್ಸ್ಟ್ ಕುಚ್ಚೆಲ್ಲ ಹಾಕಾದ್ಮೇಲೆ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ಈ ಗ್ರೀನ್ ಕಲರ್ ಸ್ಯಾರಿಗೆ ನಾನು ಯಾವ ರೀತಿ ಕುಚ್ಚು ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆಗಲೇ ಹೇಳಿದ್ನಲ್ಲ, ಸೊ ಇದು ಒನ್ ಆಫ್ ದಿ ಸಬ್ಸ್ಕ್ರೈಬರ್ ರಿಕ್ವೆಸ್ಟೆಡ್ ವಿಡಿಯೋ ಆಗಿರುತ್ತೆ. ಸೊ ಹಾಗೆಯೇ ಯಾವುದೇ ರೀತಿ ನಿಮಗೆ ಝರಿ ಥ್ರೆಡ್ ಆಗಿರ್ಬೋದು, ಮತ್ತು ನಿಮಗೆ ಸಿಲ್ಕ್ ಥ್ರೆಡ್, ಓಕೆನಾ, ಸಿಲ್ಕ್ ಥ್ರೆಡ್ ಯಾವುದೇ ರೀತಿ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡ್ದಿರ ನೀವು ಮಾಡಿರೋಂಥ ಇದು ಡಿಸೈನ್ ಅದು. ಸೊ ಸಿಂಪಲ್ಲಾಗಿದೆ ಒಂದು ಸೀರೆ ಕುಚ್ಚು. ಏನು ಹೇಗಿದೆ ಅಂತ ನೋಡೋಣ ಬನ್ನಿ, ಯಾವ ರೀತಿ ಏನು ಅಂತ. ಸೊ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವೇನಾದರೂ ಸಬ್ಸ್ಕ್ರೈಬ್ ಅಂದರೆ ಕಮೆಂಟ್ ಹಾಕಿದ್ರು ಅವರು, ಒನ್ ಆಫ್ ದಿ ಸಬ್ಸ್ಕ್ರೈಬರು, ನಮಗೆ ಈ ಥರ ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ ಆ ಡಿಸೈನು. ಸೊ ಅದಕ್ಕೆ ನನಗೆ ವೀಡಿಯೋ ಮಾಡಿ ತೋರಿಸಿ ಅಂತೇಳಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು. ಸೊ ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ, ಈ ವಿಡಿಯೋ ನೋಡಿದರೆ ನಿಮಗೋಸ್ಕರನೇ ಈ ವಿಡಿಯೋ ಮಾಡಿದ್ದೀನಿ. ಖಂಡಿತ ನೋಡಿ ಹೇಗನ್ನಿಸ್ತು ಅಂತ. ನೀವು ಡೆಫಿನೆಟಾಗಿ ನೋಡಿದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಆದಷ್ಟು ಶೇರ್ ಮಾಡಿ ವಿಡಿಯೋನ, ಓಕೆನಾ. ಸೊ ಸಿಂಪಲ್ಲಾಗಿದೆ ಸೀರೆ ಕುಚ್ಚು ಒಂದು. ಯಾರು ಬೇಕಾದರೂ ಟ್ರೈ ಮಾಡ್ಬೋದು, ಬಿಗಿನರ್ಸ್ ಆಗಿರ್ಬೋದು, ಅಥವಾ ನಿಮಗೇನಾದರೂ ಸಿಂಪಲ್ ಸೀರೆ ಕುಚ್ಚು ಬೇಕು ಅಂತ ಕೇಳ್ತಾರಲ್ವಾ. ಸೊ ಆರ್ಡರ್ಸ್ ಬರುತ್ತೆ ನಿಮಗೆ ಬಂದಿದೆ ಅಂತಂದರೆ ನೀವು ಟ್ರೈ ಮಾಡ್ಬೋದು ಈ ಡಿಸೈನು. ಯಾವುದೇ ರೀತಿ ಬೀಡ್ಸ್ ಇರಲ್ಲ, ಓಕೆನಾ. ಸೊ ನೋಡೋಣ ಯಾವ ರೀತಿ ಮಾಡೋದು ಅಂತ. ಸೊ ನೋಡಿ, ಇಷ್ಟೊಂದು ಸೀರೆ ಆರ್ಡರ್ ಬಂದಿತ್ತು. ಸೊ ಆಲ್ರೆಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದೆಲ್ಲ ಸೀರೆ ನಿಮಗೆ ಆರ್ಡರ್ಸ್ ಬಂದಿತ್ತು ಅಂಥೇಳಿ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ನಿಮಗೆ ಇನ್ನೊಂದು ರೀತಿ ಸೀರೆ ಕುಚ್ಚು ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ನಾನು ಇನ್ನೂ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ಸುಮಾರು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಯೂಟ್ಯೂಬ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿರೋ ಚಾನಲೆಲ್ಲ ಚೆಕ್ ಮಾಡಿ ನನ್ನ ಚಾನಲಲ್ಲಿ. ಸೊ ಗೊತ್ತಾಗುತ್ತೆ ನಿಮಗೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಇದು ಸ್ಟಾರ್ಟಿಂಗಲ್ಲಿ ನೋಡಿ ಗ್ರೀನ್ ಸೀರೆ ಅಂತ ಹೇಳಿದ್ನಲ್ವ, ಸ್ವಲ್ಪ ಸೀರೆ ಹಾಕಿದ್ದೀನಿ. ಇಲ್ಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಶೇರ್ ಮಾಡಿದ್ದೀನಿ. ಈ ಥರ ನೀವು ಮೆಜರ್ಮೆಂಟ್ ಟೇಪ್ ಇಟ್ಕೊಂಡು ನೀವು ಹಾಫ್ ಇಂಚು ಡಿಸ್ಟೆನ್ಸಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಹಾಫ್ ಇಂಚ್ ಡಿಸ್ಟೆನ್ಸಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು. ಸೊ ಇದು ಆಗಲೇ ಹೇಳಿದ್ನಲ್ವ, ಯಾವುದೇ ರೀತಿ ನಿಮಗೆ ಕುಚ್ಚು ಅಂದರೆ ಇದು ಝರಿ ಥ್ರೆಡ್ ಆಗಿರ್ಬೋದು, ಸಿಲ್ಕ್ ಥ್ರೆಡ್ ಯಾವುದೇ ರೀತಿ ಯೂಸ್ ಮಾಡಿಲ್ಲ ಅಂತ ಹೇಳಿದ್ನಲ್ಲ. ಸೊ ಇದೇನೆ ನೀವು ಸ್ಟಾರ್ಟಿಂಗಲ್ಲಿ ಈ ರೀತಿ 4 ಇಂಚ್ ಬರೋ ಥರ ಇರಬೇಕು, ನೋಡ್ಕೊಳ್ಳಿ, ಓಕೆನಾ. ಸೊ 4 ಇಂಚ್ ಕಂಪಲ್ಸರಿ ಲೆಂತ್ ಬರೋ ಥರ ನೋಡ್ಕೊಳ್ಳಿ, ಓಕೆ. ಈ ಡಿಸೈನ್ಗೆ ಶಾರ್ಟ್ ಆಗಬಾರ್ದು. ಸೊ ನೆಕ್ಸ್ಟ್ ನೋಡಿ, ಸೀರೆನಲ್ಲೇ ದಾರ ಬಂದಿರುತ್ತೆ. ಸೊ ಸೀರೆನಲ್ಲೇ ದಾರ ಬಂದಿದ್ದರೆ ಯಾವ ರೀತಿ ಕುಚ್ಚು ಕಟ್ಟಬೇಕು ಅನ್ನೋದನ್ನ ನಾನಿಲ್ಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಶೇರ್ ಮಾಡಿದ್ದೀನಿ. ಆಗಲೇ ಹೇಳ್ದಂಗೆ ನಿಮಗೆ ಯಾವುದೇ ರೀತಿ ಈ ಡಿಸೈನ್ಗೆ ಸಿಲ್ಕ್ ಥ್ರೆಡ್ ಬೇಕಾಗಲ್ಲ. ಸೊ ಸಿಲ್ಕ್ ಥ್ರೆಡ್ಡು ಮತ್ತು ಝರಿ ಥ್ರೆಡ್ಡು ಏನು ಯೂಸ್ ಮಾಡಲ್ಲ. ಏನಕ್ಕೆ ಅಂದರೆ ಕಸ್ಟಮರ್ ರಿಕ್ವೆಸ್ಟ್ ಆಗಿತ್ತು, ಕಸ್ಟಮರ್ ಕೇಳಿದರು. ಸೊ ಇದೇ ಥರ ನಮ್ಗೆ ಬೇಕು ಅಂತ. ಅಂದರೆ ಕಾಟನ್ ಥ್ರೆಡ್ಡಲ್ಲಿ ನಿಮಗೆ ಕುಚ್ಚನ್ನು ಕಟ್ಟಬೇಕು, ಮತ್ತು ಸೀರೆನಲ್ಲಿ ಬಂದಿರೋ ದಾರನೇ ಯೂಸ್ ಮಾಡಿಕೊಂಡು ಕುಚ್ಚು ಕಟ್ಟಬೇಕಾಗುತ್ತೆ. ಸೊ ಅದೇ ಇದ್ರದ್ದು ಡಿಸೈನ್ದು ಸ್ಪೆಷಾಲಿಟಿ. ಅದಕ್ಕೆ ನಿಮಗೆ ಮುಂಚೆನೇ ಹೇಳಿದ್ದು, ಝರಿ ಥ್ರೆಡ್ಡು ಮತ್ತು ಸಿಲ್ಕ್ ಥ್ರೆಡ್ಡು ಬೇಡ ಇದಕ್ಕೆ. ಓಕೆ, ನೋಡೋಣ ಬನ್ನಿ. ನೋಡಿ, ಸ್ಟಾರ್ಟಿಂಗಲ್ಲಿ ಹಾಫ್ ಇಂಚೆಲ್ಲ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಡಿಸ್ಟೆನ್ಸು, ಆ ಹಾಫ್ ಇಂಚಲ್ಲಿ ನೋಡಿ ಥರ ನೀವು ಕ್ರೋಶೆ ನೀಡಲಲ್ಲಿ ಹಾಫ್ ಇಂಚಲ್ಲಿ ಮತ್ತೆ ಡಿವೈಡ್ ಮಾಡ್ಕೊಳ್ಳಿ, ಓಕೆನಾ. ಹಾಫ್ ಇಂಚಲ್ಲಿ ಮತ್ತೆ ಡಿವೈಡ್ ಮಾಡಿಕೊಂಡು ಈ ರೀತಿ ನಾಟ್ ಮಾಡ್ಕೊಬೇಕಾಗುತ್ತೆ. ಹಾಫ್ ಇಂಚು ಡಿಸ್ಟೆನ್ಸಲ್ಲಿ ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ. ಸೊ ಮಾರ್ಕ್ ಮಾಡ್ಕೊಂಡಾದಮೇಲೆ ನೋಡಿ, ಈ ರೀತಿ ಡಿಸ್ಟರ್ಬ್ ಆಗುತ್ತೆ ಅಂದರೆ ಒಂದು ಕ್ಲಿಪ್ ಹಾಕ್ಕೊಳ್ಳಿ ಅಲ್ಲಿ, ಓಕೆನಾ. ಸೊ ನೋಡಿ, ನಾವು ಇವಾಗ ಏನು ಮಾಡಬೇಕು ಅಂದರೆ ಹಾಫ್ ಇಂಚಲ್ಲಿ ಮತ್ತೆ ನೀವು ಡಿವೈಡ್ ಮಾಡ್ಕೊಬೇಕಾಗುತ್ತೆ. ಡಿವೈಡ್ ಮಾಡಿ ಕ್ಲಿಪ್ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಅದನ್ನು ಈ ಥರ ಟ್ವಿಸ್ಟ್ ಮಾಡಿ ನಾಟ್ ಮಾಡ್ಕೊಬೇಕಾಗುತ್ತೆ, ಓಕೆನಾ. ಸೊ ನೋಡ್ಬೋದು ಯಾವ ರೀತಿ ನಾನು ಮಾಡ್ತಾಯಿದ್ದೀನಿ ಅನ್ನೋದನ್ನ ನೀವು ನೋಡ್ಬೋದು. ಸೊ ಈ ರೀತಿ ನೀವು ಟ್ವಿಸ್ಟ್ ಮಾಡಿ ಒಂದು ನಾಟ್ ಹಾಕ್ಕೊಳ್ಳಿ, ಓಕೆನಾ. ಸೊ ನೆಕ್ಸ್ಟ್ ನೋಡ್ಬೋದು, ನೆಕ್ಸ್ಟು ಅದೇ ಥರನೇ ಟ್ವಿಸ್ಟ್ ಮಾಡಿ ನಾಟ್ ಹಾಕ್ಕೊಳ್ಳಿ. ಅಂದರೆ ನಿಮಗೆ ಹಾಫ್ ಇಂಚಲ್ಲಿ 2 ಸಲ ನಿಮಗೆ ನಾಟ್ ಮಾಡಬೇಕಾಗುತ್ತೆ, ಓಕೆನಾ. ಸೊ ಹಾಫ್ ಇಂಚಲ್ಲಿ 2 ಸಲ ನಿಮಗೆ ಈ ಥರ ನಾಟ್ ಮಾಡ್ಕೊಬೇಕಾಗುತ್ತೆ.
ಹಾಫ್ ಇಂಚ್ ಡಿಸ್ಟೆನ್ಸಲ್ಲಿ ಈ ಥರ 2 ಬರಬೇಕು. ಓಕೆನಾ. ಸೊ ಈ ಸೀರೆಗೆ ನಿಮಗೆ ಒಂದು 90 ಕುಚ್ಚು ಬರುತ್ತೆ. ಹೌದು 90, 85ಇಂದ 90ವರೆಗೂ ಕುಚ್ಚು ಬರುತ್ತೆ. ಹತ್ತತ್ರ ಕಟ್ಟಿದ್ರೇ ಚೆನ್ನಾಗಿ ಕಾಣಿಸುತ್ತೆ. ಇದು ದೂರ ಕಟ್ಟಿದ್ರೆ ನಿಮಗೆ ಚೆನ್ನಾಗಿ ಕಾಣಿಸಲ್ಲ, ಥ್ರೆಡ್ಡೆಲ್ಲ ನಿಮಗೆ ರಿಂಕಲ್ಸ್ ಬಂದುಬಿಡುತ್ತೆ. ಸೊ ಹತ್ತತ್ರನೇ ಡಿಸ್ಟೆನ್ಸ್, ಈ ಡಿಸ್ಟೆನ್ಸೇ ಮೇಂಟೈನ್ ಮಾಡಿ. ಸೊ ಈಗೇನು ಮಾಡಬೇಕು, 2 ಸೇರಿ ನಾಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ನೋಡ್ಬೋದು ಎಷ್ಟು ಸಿಂಪಲಾಗಿದೆ ಅಲ್ವಾ. ಸೊ 2 ಸೇರಿ ನಾಟ್ ಮಾಡ್ಕೊಳ್ಳಿ. ಯೂಶ್ವಲಿ ಎಲ್ಲರೂ ನಾರ್ಮಲ್ ಕುಚ್ಚೆಲ್ಲ ಕಟ್ತಾ ಇರ್ತೀರ, ಬಟ್ ಸೀರೆನಲ್ಲೇ ಯಾವ ರೀತಿ ದಾರ ತೊಗೊಂಡು ಕಟ್ಟಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಅದಕ್ಕೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಸಬ್ಸ್ಕ್ರೈಬರ್ ರಿಕ್ವೆಸ್ಟೆಡ್ ವಿಡಿಯೋ ಆಗಿರುತ್ತೆ ಇದು. ನೋಡಿ ಇದೇ ರೀತಿ ಎಲ್ಲ ಫುಲ್ಲು ಸೀರೆನ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆನಾ. ಸೊ ಹಾಫ್ ಇಂಚಲ್ಲಿ ನೋಡಿ 2 ಬರೋ ಥರ ಮಾಡಿಕೊಂಡು 2 ನಾಟ್ಸು ಅದೆರಡು ಸೇರಿ ಒಂದು ಮಾಡ್ಕೊಳ್ಳಿ. ಸೊ ಈ ಥರ ನೀವು ಫುಲ್ಲು ಸೀರೆ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಬಿಡಿ. ಸೊ ನೆಕ್ಸ್ಟು ಯಾವ ರೀತಿ ಕುಚ್ಚು ಕಟ್ಟೋದು ಅಂತ ನೋಡ ಬನ್ನಿ. ಫೈನಲ್ ಸ್ಟೆಪ್ ಆಗಿರುತ್ತೆ ಇದು. ಸೊ ನೋಡ ಬನ್ನಿ ಯಾವ ರೀತಿ ಕುಚ್ಚು ಕಟ್ಟೋದು ಅಂತ. ಓಕೆನಾ. ಸೊ ನೋಡಿ ನೆಕ್ಸ್ಟ್ ಏನು ಸ್ವಲ್ಪ ದೂರ ಕಟ್ಟಿದ್ದೀನಿ, ತೋರಿಸಿದ್ದೀನಿ. ಆ್ಯಕ್ಚುಲಿ ಈ ಸೀರೆದಿನ್ನೂ ಫುಲ್ಲು ಕಂಪ್ಲೀಟ್ ಆಗಿರಲಿಲ್ಲ. ಬಿಕಾಸ್ ಅವರು ಇವರು ಸಬ್ಸ್ಕ್ರೈಬರ್ ಒಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಇಲ್ಲ ವೀಡಿಯೋ ಮಾಡಿ ನೀವು ಬೇಗ ಅಂತ. ಅದಕ್ಕೆ ಮರಿಬೇಡಿ ವೀಡಿಯೋ ಮಾಡಿ ಅಂದಿದ್ರು. ಸರಿ, ಅವ್ರಿಗೋಸ್ಕರನೇ ಬೇಗ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಓಕೆನಾ. ಸೊ ನೋಡ್ಬೋದು. ನೆಕ್ಸ್ಟ್ ಏನು ಮಾಡಬೇಕು, ಕುಚ್ಚು ಕಟ್ಟೋಕ್ಕೆ ಇದೇ ಥ್ರೆಡ್ ಲೆಂತ್ ಇರುತ್ತಲ್ವ, ನಿಮ್ಗೆ ಹೇಳಿದ್ನಲ್ಲ ಆಗಲೇ 4 ಇಂಚ್ ಮೇಂಟೈನ್ ಮಾಡಿ ಅಂತ ಹೇಳಿದ್ನಲ್ವ, 4 ಇಂಚಷ್ಟು ಲೆಂತ್ ಇಟ್ಕೊಂಡ್ರೆ ಈ ಥರ ನೋಡಿ ಅದೇ ಥ್ರೆಡ್ಡಲ್ಲಿ ನೀವು ಕುಚ್ಚು ಕಟ್ಬೋದು. ಎಕ್ಸ್ಟ್ರಾ ಥ್ರೆಡ್ಡು ಏನೂ ಬೇಕಾಗಲ್ಲ. ಜಸ್ಟ್ ಅದೇ ಥ್ರೆಡ್ಡಲ್ಲಿ ನೀವು ಈ ರೀತಿ ಕುಚ್ಚು ಕಟ್ಕೊಂಡ್ರೆ ಆಯಿತು ನೋಡಿ. ಓಕೆನಾ. ಸೊ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಸೊ ಅದು ಡಿಸ್ಟರ್ಬ್ ಆದರೆ ಕ್ಲೀನಾಗಿ ಪ್ರಾಪರಾಗಿ ಅದು ಕ್ಲಿಪ್ ಹಾಕ್ಕೊಳ್ಳಿ. ಓಕೆನಾ. ಬಿಗಿನರ್ಸ್ಗೆ ಗೊತ್ತಾಗಲ್ವಲ್ಲ, ಸೊ ಹಾಗಾಗಿ ಓಕೆ. ಈ ಥರ ಮಾಡಾದಮೇಲೆ ಇಟ್ಕೊಳ್ಳಿ. ಅದು ಇಟ್ಕೊಂಡಾದಮೇಲೆ ಕಾಟನ್ ಥ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ. ಓಕೆನಾ. ಯಾವುದೇ ರೀತಿಯ ಝರಿ ಥ್ರೆಡ್ ಯೂಸ್ ಮಾಡಲ್ಲ. ಆಗಲೇ ಹೇಳಿದ್ನಲ್ಲ ನಿಮಗೆ, ಯಾವುದೇ ರೀತಿಯ ಝರಿ ಥ್ರೆಡ್ ಯೂಸ್ ಮಾಡಲ್ಲ. ಈ ರೀತಿ ಕಾಟನ್ ಥ್ರೆಡ್ ಯೂಸ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ತಿರಲ್ವ ಥ್ರೆಡ್ಡು, ಆ ಥರದ್ದೇ ಥ್ರೆಡ್ಡು ನಿಮಗೆ ಪರ್ಫೆಕ್ಟ್ ಮ್ಯಾಚಿಂಗ್ ತೊಗೊಳ್ಳಿ. ಸೇಮ್ ಅದು ಮ್ಯಾಚಿಂಗ್ ಥ್ರೆಡ್ಡೇ ತೊಗೊಂಡು ಈ ರೀತಿ ನಾಟ್ ಮಾಡ್ಕೊಳ್ಳಿ. ಸುತ್ತುತ್ತಾ ಹೋಗಿ ಅಷ್ಟೇ. ಜಸ್ಟ್ ಏನೋ ಕಟ್ ಮಾಡಿಕೊಂಡು ಸ್ವಲ್ಪ ಏನೋ ಕಟ್ಟೋದು ಏನು ಬೇಡ. ಜಸ್ಟ್ ಆ ರೋಲಲ್ಲಿ ದಾರ ಒಂದು ಇದರಲ್ಲಿ ಇರುತ್ತೆ ಕೆಳಗಡೆ, ಅದ್ರ ತೊಗೊಂಡು ಹಂಗೆ ಕಟ್ಕೊಂಡು ಹೋಗ್ತಾಯಿರಿ. ಎಷ್ಟು ದೂರ ಬೇಕೋ ಅಷ್ಟು ದೂರ ಕಟ್ಟಿ ಒಂದು 2-3 ಸಲ ನಾಟ್ ಮಾಡ್ಕೊಳ್ಳಿ. ಓಕೆನಾ. ಸೊ 2-3 ಸಲ ನಾಟ್ ಮಾಡ್ಕೊಂಡಾದ್ಮೇಲೆ ಪ್ರಾಪರಾಗಿ ನಾಟ್ ಹಾಕ್ಬಿಟ್ಟು ಕಟ್ ಮಾಡಿದ್ರೆ ಅಷ್ಟೇ ಆಯಿತು ನೋಡಿ. ಸಿಂಪಲಾಗಿ ಕುಚ್ಚು ರೆಡಿ ಆಗಿಬಿಡುತ್ತೆ. ಸೊ ಇದೇ ಹೇಳಿದ್ದು ನಿಮಗೆ, ಯಾವುದೇ ರೀತಿ ನಿಮಗೆ ಕುಚ್ಚಿಗೆ ಕಟ್ಟೋಕ್ಕೆ ಅಂದರೆ ಇದಕ್ಕೆ ಯಾವುದೇ ರೀತಿ ನಿಮಗೆ ಝರಿನೂ ಬೇಕಾಗಲ್ಲ ಈ ಥರ ಕಟ್ಟೋಕ್ಕೆ. ಕಾಟನ್ ಥ್ರೆಡ್ ಯೂಸ್ ಮಾಡ್ಕೊಂಡು ಕಟ್ಟಿರೋದು. ಸೊ ಆಮೇಲೆ ಅವ್ರು ಇಷ್ಟಪಡಲಿಲ್ಲ ಕಸ್ಟಮರು, ಹಾಗಾಗಿ ಇದೇ ರೀತಿ ಬೇಕು ಅಂದರು, ಕಾಟನ್ ಥ್ರೆಡ್ಡಲ್ಲೇ ಕಟ್ಟಿ ಅಂದರು. ಸೊ ಅದಕ್ಕೇ ಈ ಥರ ಕಟ್ತಾಯಿದ್ದೀನಿ. ನಾನು ಯೂಶ್ವಲಿ ಝರಿ ಥ್ರೆಡಲ್ಲಿ ಕಟ್ತೀನಿ, ಬಟ್ ಕಸ್ಟಮರ್ ರಿಕ್ವೆಸ್ಟ್ ಆಗಿತ್ತು. ಅವರು ಪರ್ಟಿಕ್ಯುಲರ್ಲಿ ನಮ್ಗೆ ಹೀಗೆ ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಈ ಥರನೇ ಕಟ್ಟಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಟನ್ ಥ್ರೆಡ್ಡಲ್ಲಿ ಒಂದು 2-3 ಸಲ 1 2 to 3 ಟೈಮ್ಸು ನಾಟ್ ಮಾಡ್ಕೊಳ್ಳಿ. ಸೊ ಆಮೇಲೆ ನಿಮಗೆ ನೋಡಿ ಸಿಲ್ಕ್ ಥ್ರೆಡ್ಡೂ ಏನೂ ಯೂಸ್ ಮಾಡಿಲ್ಲ ನಾನಿಲ್ಲಿ. ಓಕೆನಾ. ಎಕ್ಸ್ಟ್ರಾ ಥ್ರೆಡ್ ಏನೂ ಯೂಸ್ ಮಾಡಿಲ್ಲ. ಸೊ ಸೀರೆನಲ್ಲಿ ಬಂದಿರೋ ಥ್ರೆಡ್ಡನ್ನೇ ಯೂಸ್ ಮಾಡಿಕೊಂಡು ನಾನು ಕುಚ್ಚು ಕಟ್ಟಿದ್ದೀನಿ. ಅದಕ್ಕೆ ಹೇಳಿದ್ದು ನಿಮಗೆ ವೆರಿ ಇಂಪಾರ್ಟೆಂಟು, ನೀವು ಲೆಂತ್ ಮಾತ್ರ 4 ಇಂಚು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ನಿಮಗೆ, 4 ಇಂಚಷ್ಟು ನೀವು ಮೇಂಟೈನ್ ಮಾಡಿ. ಲೆಂತ್ ವೈಸ್. ಓಕೆನಾ. 4 ಇಂಚ್ ಇಟ್ಕೊಳ್ಳಿ. ಅದಕ್ಕಿಂತ ಕಡಿಮೆ ಇಟ್ಕೊಂಡ್ರೆ ನಿಮ್ಗೆ ಈ ಥರ ಕುಚ್ಚು ಕಟ್ಟೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ 4 ಇಂಚೇ ಇರೋ ಥರ ನೋಡ್ಕೊಳ್ಳಿ. ಓಕೆನಾ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಸೀರೆನಲ್ಲೇ ಕಟ್ಟಿರೋದು ಇದು ಥ್ರೆಡ್ಡು, ಸೀರೆನಲ್ಲೇ ಬಂದಿರೋ ಥ್ರೆಡ್ಡನ್ನು ಯೂಸ್ ಮಾಡಿಕೊಂಡು ಕಟ್ಟಿರೋಂಥ ಕುಚ್ಚು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ತುಂಬಾ ಇಷ್ಟ ಆಯಿತು ನನಗೂ. ಫಸ್ಟ್ ಟೈಮ್ ಈ ಥರ ಕಟ್ತಾ ಇರೋದು. ಅಂದರೆ ಅವರು ಪರ್ಟಿಕ್ಯುಲರ್ಗೆ ಮೆನ್ಷನ್ ಮಾಡಿದ್ರಲ್ವಾ, ಕಾಟನ್ ಥ್ರೆಡ್ ಆಗಿರಬೇಕು, ಆಮೇಲೆ ನಮ್ಗೆ ಯಾವುದೇ ರೀತಿ ಎಕ್ಸ್ಟ್ರಾ ಥ್ರೆಡ್ ಬೇಡ ಅಂದಿದ್ರಲ್ಲ. ಸೊ ಹಾಗಾಗಿ ಫಸ್ಟ್ ಟೈಮ್ ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ನೋಡಿ ಈ ರೀತಿ ಕಟ್ಟಿರೋದು ಫಸ್ಟ್ ಟೈಮು. ಸೊ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನೋಡಿ ಆ್ಯಕ್ಚುಲಿ ವಿಡಿಯೋ ಅದಕ್ಕೆ ಶೂಟ್ ಮಾಡಿ ನಿಮಗೂ ಬೇಗ ಶೇರ್ ಮಾಡಬೇಕು ಅಂತೇಳಿ ನಾನು ಇಲ್ಲಿ ಸ್ವಲ್ಪ ಮಾಡಿ ತೋರಿಸಿದ್ದೀನಿ. ಇದೇ ಥರ ನೀವು ಸೀರೆ ಪೂರ್ತಿನೂ ಮಾಡ್ಕೊಳ್ಳಿ. ಬೇಬಿ ಕುಚ್ಚು ಅಂತ ಹೇಳ್ಬೋದು. ಕುಚ್ಚೆಲ್ಲ ತುಂಬ ದಪ್ಪನೂ ಇಲ್ಲ, ಸಣ್ಣನೂ ಇಲ್ಲ, ಮೀಡಿಯಮ್ ಆಗಿದೆ. ಅವ್ರಿಗೆಲ್ಲ ಹೀಗೆ ಬೇಕು ಅಂತೇಳಿದರು. ಸೊ ಹಾಗಾಗಿ ಹೀಗೇ ಕಟ್ಕೊಟ್ಟಿದ್ದೀನಿ. ಓಕೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ಸೊ ಈ ರೀತಿ ನೀವು ಕಟ್ಕೊಬೋದು. ಸಿಂಪಲ್ಲಾಗಿದೆ, ಹಾಗೆ ತುಂಬ ಚೆನ್ನಾಗೂ ಕಾಣಿಸುತ್ತೆ, ಬೇಗನೂ ಮುಗಿಯುತ್ತೆ. ಯಾವುದೇ ರೀತಿ ಮೆಟೀರಿಯಲ್ಸ್ ಇನ್ವೆಸ್ಟ್ಮೆಂಟು ಇರಲ್ಲ, ಏನೂ ಇಲ್ಲ. ಡೈರೆಕ್ಟಾಗಿ ನೀವು ಶುರು ಮಾಡ್ಕೊಂಬಿಡ್ಬೋದು. ಜಿಗ್ಜಾಗ್ ಮಾಡಬೇಕು ಅನ್ನೋದು ಏನಿರಲ್ಲ. ಡೈರೆಕ್ಟಾಗಿ ಸೀರೆನಲ್ಲೇ ದಾರ ತೊಗೊಂಡು ನೀವು ಮಾಡಬೇಕಾಗುತ್ತೆ. ಸೀರೆನಲ್ಲಿ ಬಂದಿರೋ ದಾರಾನ
ತೊಗೊಬೇಕಾ ಅಂದರೆ ಎಳೆ ಇರುತ್ತಲ್ವ ಅದು ದಾರ ಅದೆಲ್ಲ ತೆಗಿಬೇಕಾಗುತ್ತೆ ಸ್ಟಾರ್ಟಿಂಗಲ್ಲ ಆ ಲೆಂತ್ ನೀವು 4 ಇಂಚ್ ಬರೋವರೆಗೂ ದಾರ ಎಲ್ಲ ತೆಗಿಬೇಕಾಗುತ್ತೆ. ಅದರದ್ದು ವೀಡಿಯೋನೂ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ತೆಗಿಬೇಕು ಥ್ರೆಡ್ ಡೀಟೇಲಾಗಿ ಅಂತ. ಇದೇ ಥರ ಹನಿಕೋಮ್ ಡಿಸೈನ್ ಮಾಡಿದ್ದೀನಿ, ಸೀರೆನಲ್ಲೇ ಬಂದಿರೋದು. ಅದ್ರ ವೀಡಿಯೋ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇರುತ್ತೆ. ಹನಿಕೋಮ್ ಡಿಸೈನ್ ಮಾಡಿದ್ದೀನಿ, ಸೊ ನೀವು ಚೆಕ್ ಮಾಡಿಕೊಡಿ. ಸೇಮ್ ಸೀರೆನಲ್ಲೇ ಥ್ರೆಡ್ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ, ಓಕೆನಾ? ಸೊ ನೋಡಿಕೊಡಿ. ಸೊ ಇದೊಂದು ರಿಕ್ವೆಸ್ಟೆಡ್ ಆಗಲೇ ಹೇಳಿದ್ನಲ್ವ, ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಹಾಗಾಗಿ ನೀವೇನಾದರೂ ವೀಡಿಯೋ ನೋಡ್ತಾ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಹೇಗನ್ನಿಸ್ತು ಈ ವಿಡಿಯೋ ಅಂತ ಹೇಳಿ. ಹಾಗೆ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಎಲ್ಲ ವೀಡಿಯೋಸು ವಾಚ್ ಮಾಡಿ. ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಹೊಸ ವೀಡಿಯೋ ಏನಾದರೂ ಹಾಕಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ಹಾಗಾಗಿ ಮಿಸ್ ಮಾಡ್ಕೊಡಲ್ಲ. ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.